ಅವರ ಗಂಡನ ಪಾತ್ರ ಬೆಕ್ಕಲು ಚಿಕ್ಕಯ್ಯ ಅಂತ ಸರ್. ಆಕ್ಚುಲಿ ಅವರೇ ಇನ್ಸ್ಪಿರೇಷನ್. ಅವ್ರ ಅಜ್ಜಿಗೆ ಗಿಡ ನೆಡಕ್ಕೆ ಅವರೇ ಇನ್ಸ್ಪಿರೇಷನ್. ಅವರು ಸತ್ತೋದ್ಮೇಲೆ ಅವರಿಬ್ರು ಡಿಸೈಡ್ ಮಾಡ್ಕೊಂಡು, ಮಕ್ಕಳಿಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಗಿಡಗಳನ್ನ ನೆಡೋದಕ್ಕೆ ಅವಾಗ ಶುರು ಮಾಡಿದ್ರು. ನಮಗೆ ಮಕ್ಕಳಿಲ್ಲ ಅಂದ್ರೆ ಏನು, ಮಕ್ಕಳಿಲ್ಲ ಅಂದ್ಬಿಟ್ಟು ಊರಿಂದ ಆಚೆ ಹಾಕ್ಬಿಟ್ರು ಅವ್ರನ್ನ. ಇವರಿಬ್ರು ಕಪಲ್ಸ್ ಮಕ್ಕಳಾಗಿಲ್ಲ ಅಂತ ಹೇಳಿ ಊರಲ್ಲಿ ಬಹಿಷ್ಕಾರ ಹಾಕಿ ಆಚೆ ಹಾಕ್ಬಿಟ್ರು ಮನೆಯಿಂದ, ಊರಿಂದ. ಅವಾಗ ಅವರಿಬ್ರು ಡಿಸೈಡ್ ಮಾಡಿ ನಮಗ್ ಮಕ್ಕಳಿಲ್ಲ ಅಂದ್ರೆ ಏನು, ಮರಗಳನ್ನೇ ಮಕ್ಕಳ ತರ ಸಾಕೋಣ ಅಂದ್ಬಿಟ್ಟು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು 10-20 ಕಿಲೋಮೀಟರ್ ನೀರು ಹೊತ್ತು ನೀರುಗಳನ್ನ ಹಾಕಿ ಗಿಡ ಮರಗಳನ್ನ ಬೆಳೆಸಿದ್ದಾರೆ ಸರ್. ಅಷ್ಟು ಸಾಧನೆ ಅವರು ಮಾಡಿದ್ದಾರೆ. ನಮ್ಮ ಸರ್ಕಾರ, ಮೋದಿ ಸರ್ಕಾರ ಆಕ್ಚುಲಿ ಅದನ್ನ ಗುರುತಿಸಿ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದೆ ಸರ್. ಅದಕ್ಕೆ ನಾವು ಒಂದು ಚಿರಋಣಿ ಆಗಿರ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಮುಂದೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಸರ್. ಇವಾಗ ನನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾತಾಡ್ತೀನಿ ಗೊತ್ತಿಲ್ಲ, ಯಾಕಂದ್ರೆ ಅರುಣ್ ಸರ್ ಬಂದಿದ್ದಾರೆ, ನನ್ನ ಎದುರುಗಡೆ ಇದ್ದಾರೆ. ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾತಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ. ಮಹಾನ್ ಏನಂತಾರೆ, ಮಹಾನ್ ವ್ಯಕ್ತಿ ಪದ್ಮಶ್ರೀ ಅವಾರ್ಡ್ ಸಾಲುಮರ ತಿಮ್ಮಕ್ಕ ಅವರ ಸಿನಿಮಾ ವೃಕ್ಷ ಮಾತೆ ನಾನು ನಿರ್ದೇಶನ ಮಾಡಿ, ನಿರ್ಮಾಣ ಮಾಡಿ, ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಕೂಡ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಂದು ಬಂದು 6 ಟ್ರಾನ್ಸಾಕ್ಷನ್ಸ್ ಇದೆ. 19 ವರ್ಷದಿಂದ 90 ವರ್ಷದವರೆಗೂ ವೇಷ ಹಾಕಿದ್ದೀನಿ. 19 ವರ್ಷ, 25, 35, 60, 70, 90. ಸೊ ಹುಟ್ಟದಾಗ್ಲಿಂದ ಸಾಯೋವರೆಗೂ ಆ ಒಂದು ವೇಷ ಇರುತ್ತಲ್ಲ, ಒಂದು ಹೆಣ್ಮಗು ವೇಷ ಇರುತ್ತಲ್ಲ, ಅದೆಲ್ಲ ನಾನೇ ಹಾಕಿರೋದು. ತುಂಬ ಚಾಲೆಂಜಿಂಗ್ ಪಾತ್ರ. ಹಾಗೆ ತುಂಬ ಅಡಚಣೆಗಳು ಬಂತು. ಆಲ್ರೆಡಿ ಕಾಂಟ್ರವರ್ಸಿ ಎಲ್ಲ ಆಗಿತ್ತು, ನಿಮ್ಗೆ ಗೊತ್ತಿದೆ. ಎಲ್ಲಾನು ಮೀರಿ ಬ್ಯಾಂಕಲ್ಲಿ ದುಡ್ಡು ಖಾಲಿ ಆಯಿತು, ಜೊತೆಗೆ ಅಕೌಂಟಲ್ಲಿ ಎಲ್ಲಾನು ಮೀರಿ ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಬಂದಿದ್ದೀವಿ. ಇವತ್ತು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ. ನಿಮ್ಮೆಲ್ಲ ಸಹಕಾರ ಬೇಕು, ಬೆಂಬಲ ಬೇಕು. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ತಿಮ್ಮಕ್ಕ ಅವರು ಒಬ್ಬ ಮಹಾನ್ ಸಾಧಕಿ. ಅವ್ರ ಬಗ್ಗೆ ಮಾತಾಡೋ ಯಾವುದೇ ಒಂದು ಅರ್ಹತೆ ಆಗಲಿ, ಯೋಗ್ಯತೆ ಆಗಲಿ ನನಗಿಲ್ಲ. ಮಕ್ಕಳು ಇವಾಗಲೇ ಒಂದು 4-5 ವರ್ಷ ಮಕ್ಕಳಾಗಿಲ್ಲ ಅಂದರೆ ಎಷ್ಟು ಚುಚ್ಚಿ ಮಾತಾಡ್ತಾರೆ ಒಂದು ಹೆಣ್ಣಿಗೆ. ಅವಾಗಿನ ಕಾಲದಲ್ಲಿ ಯೋಚನೆ ಮಾಡಿ, ಆ ಹೆಣ್ಣು ಮಗುಗೆ ಮಗು ಆಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಅವಮಾನಗಳನ್ನ ಅವ್ರು ಅನುಭವಿಸಿರ್ಬೋದು, ಎಷ್ಟು ಒಂದು ನೋವನ್ನ ತಿಂದಿರ್ಬೋದು. ಅದು ಹಳ್ಳಿಯಲ್ಲಿ ಮಗು ಆಗಿಲ್ಲ, ಬಂಜೆ, ಈ ಥರ ಮಾತುಗಳನ್ನೆಲ್ಲ ಕೇಳಿ ಅದನ್ನೆಲ್ಲ ಮೆಟ್ಟು ನಿಂತು ಗಿಡಗಳೇ ನನ್ನ ಮಕ್ಕಳು ಅಂತ ಹೇಳಿ ಸಾವಿರಾರು ಗಿಡ ಮರಗಳನ್ನ ನೆಟ್ಟಿ ಇವತ್ತು ನಮಗೆ ಅವ್ರು ಮಾಡಿಟ್ಟಿರೋ ಒಂದು ಹೆರಿಟೇಜ್ ಅಂತಾನೆ ಹೇಳ್ಬೋದು, ಲೆಗಸಿ ಅಂತ ಹೇಳ್ಬೋದು. ಅದಕ್ಕೆ ಹಾಕಿದೀವಿ 1 woman 1000 of trees legacy forever ಅಂತ ಹೇಳ್ಬಿಟ್ಟು. ಶಿ ಈಸ್ ಅ ಲೆಗಸಿ. ಅವ್ರು ಬಿಟ್ಟೋಗಿದ ಒಂದು ಆಸ್ತಿ ಅಂತ ಹೇಳಿದ್ರೆ ಗಿಡಗಳ ಮುಖಾಂತರ ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ. ಓಕೆ, ಇವ್ರು ನಮ್ಮೆಲ್ಲರಿಗೂ ಮಾದರಿ ಆಗಿರಬೇಕು ಸರ್. ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ ಸರ್. ಕಮರ್ಷಿಯಲ್ ಸಿನಿಮಾಗೆ ಎಲ್ಲರೂ ದುಡ್ಡು ಹಾಕ್ತಾರೆ, ಏನೋ ಒಂದು ರಿಟರ್ನ್ಸ್ ಬರುತ್ತೆ, ಬಿಸ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ತಾರೆ. ಆಸ್ ಅ ಪ್ರೊಡ್ಯೂಸರ್ ನಾನು ಹೇಳ್ತೀನಿ, ಇಂಥ ಸಿನಿಮಾಗಳು ಮಾಡಬೇಕು ಅಂತ ಹೇಳಿದ್ರೆ 2 ಗುಂಡಿಗೆ ಬೇಕೇ ಬೇಕು. ಯಾಕಂದ್ರೆ ನಮಗೆ ರಿಟರ್ನ್ಸ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಆ್ಯಕ್ಚುಲಿ ಖಂಡಿತವಾಗ್ಲೂ ಗೊತ್ತಿರಲ್ಲ ನಮಗೆ ರಿಟರ್ನ್ಸ್ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಮಗು ಈ ಸಿನಿಮಾ ಮಾಡ್ಬೇಕಾದ್ರೆ 1.5 ವರ್ಷ ನನ್ನ ಮಗುಗೆ ನಾನು ಇನ್ನೂ ಫೀಡ್ ಮಾಡ್ತಾ ಇದ್ದೆ. ಓಕೆ, ಆ ಮಗುನ ನಾನು ಮನೇಲಿ ಬಿಟ್ಟು ನಾನು ಈ ಸಿನಿಮಾನ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಸಿನಿಮಾನ 3 ಗಂಟೆಗೆ ಎದ್ದೇಳ್ತಾ ಇದ್ದೆ. ಈ ಮೇಕಪ್ ಹಾಕೊಳ್ಳೋಕ್ಕೆ ನಾನು 3 ಗಂಟೆಗೆ ಎದ್ದೇಳ್ತಿದ್ದೆ ಬೆಳಗಿನ ಜಾವ. ಇದು 7 hours ಆಫ್ ಮೇಕಪ್. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಈ ಸಿನಿಮಾನ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ, ಬೆಂಬಲ ಬೇಕು. ಹಾಗೆ ನಮ್ಮ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಧಾರಿಗಳು, ರಚಿಕಾ, ಅಂಜಲಿ ಅಮ್ಮ, ದಿವ್ಯಾಗೌಡ, ಪ್ರಕಾಶ್ ಶೆಟ್ಟಿ, ಕೆಂಪೇಗೌಡ, DOP ಅವರಿದ್ದಾರೆ ಇಲ್ಲಿ, ಮಂಜುನಾಥ್ ಅವರು, ವಿರೂಪಾಕ್ಷ ಅವರಿದ್ದಾರೆ ಮ್ಯಾನೇಜರು, ಹಾಗೆ ನಮ್ಮ ಪ್ರೊಡ್ಯೂಸರ್ ಅಂಕಲ್ ವೆಂಕಟೇಶ್ ಅಂಕಲ್, ಲಕ್ಷ್ಮಿ ಅಮ್ಮ. ಎಲ್ಲರಿಗೂ ಆಸೆಗಳಿರುತ್ತೆ ಸರ್, ಎಲ್ಲರಿಗೂ ಕನಸುಗಳಿರುತ್ತೆ. ಆ ಆಸೆಗಳಿಗೆ, ಕನಸುಗಳಿಗೆ ರೆಕ್ಕೆ ಕೊಡುವಂಥ ಒಬ್ಬ ವ್ಯಕ್ತಿ ಬೇಕು ಹಾರಾಡೋಕ್ಕೆ. ಆ ವ್ಯಕ್ತಿ ಇವತ್ತು ನಮಗೆ ವೆಂಕಟೇಶ್ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಅರ್ಧದಲ್ಲೇ ನಿಂತು ಹೋದಾಗ ಅವರು ಎತ್ತಿದ್ದಾರೆ ಸಿನಿಮಾನ, ಎತ್ತಿ ಮುಗಿಸಿ ನಾವಿದ್ದೀವಿ ಸಪೋರ್ಟಿವ್ ಅಂತ ಹೇಳಿ. ಆಮೇಲೆ ಈ ಸಿನಿಮಾಗಳಲ್ಲಿ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ. ಯಾಕಂದರೆ ಸಾಂಗ್ ಅನ್ನೋದು ಒಂದು ಜೀವಾಡ. ಉಪಾಸನ ಮೋಹನ್ ಸರ್, ಯು ಆರ್ ಅ ಹೀರೋ ಆಫ್ ದ ಮೂವಿ ಸರ್, ಯು ಆರ್ ಅ ಹೀರೋ ಆಫ್ ದ ಮೂವಿ. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಮಾತಾಡೋದಿಲ್ಲ. ವೃಕ್ಷಪ್ರೇಮಿ ಬಿಕ್ಕಲ ಚಿಕ್ಕಯ್ಯ ಸಾಲುಮರ ತಿಮ್ಮಕ್ಕ ಅವರ ಮಗ ನಾನು. ನಮ್ಮ ನಮ್ಮ ತಾತ GS ನಲ್ಲಿ ಸಿನಿಮಾ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ, ಬಟ್ ಇವರೇ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಬೇರೆ ಕಡೆಯಿಂದ ಇವ್ರು ಪರಿಚಯ ಆಯಿತು. ಆವಾಗ ಬಂದು ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. GS ತುಂಬ ಪ್ರಚಲಿತವಾಗೈತೆ. ಅದಕ್ಕೆ ಮೂಲ ಕಾರಣ ನಮ್ಮ ತಾತ ಸರ್, ನಮ್ಮ ತಾತನ ಹೆಸರು ಬೆಳಕಿದ್ದ ಅಂತೇಳಿ ನಾನು ಸರ್ಗಳ ಹತ್ರ ಮತ್ತು ಮೇಡಮ್ ಹತ್ರ ಮಾತಾಡಿದ್ದೆ. ಹಾಗಾಗಿ ಈ ಚಿತ್ರ ತುಂಬ ಯಶಸ್ಸನ್ನು ಕಾಣಬೇಕು ಅಂತ ನನ್ನ ಆಸೆ ಇದೆ. ಈ ಚಿತ್ರ ಯಶಸ್ವಿಯಾಗಲಿ, ಇದರಲ್ಲಿ ಅಭಿನಯಿಸಿರ್ತಕ್ಕಂಥವ್ರು ಮತ್ತು ತಾಂತ್ರಿಕರು ಎಲ್ಲರಿಗೂ ಹೆಚ್ಚು ಅವಕಾಶಗಳು ಸಿಗಲಿ, ಇಂಥ ಸಿನಿಮಾಗಳು ಇನ್ನಷ್ಟು ಸಾಕಷ್ಟು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ಈ ಸಿನಿಮಾದಲ್ಲಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅಂದರೆ ನಮಗೆಲ್ಲ ಒಂದು ಮೈಪುಳಕ ಆಗುತ್ತೆ. ಸುಮಾರು 100 ವರ್ಷಗಳಿಂದನೇ ಒಬ್ಬ ಅವಿದ್ಯಾವಂತ ಮಹಿಳೆ, ಅನಕ್ಷರಸ್ಥರು
ಅವ್ರಿಗೆ ಪರಿಸರದ ಮೇಲಿದ್ದಂಥ ಕಾಳಜಿ, ಮರಗಳಿಂದ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ತಾವು ಅಗಾಧವಾಗಿ ತಿಳ್ಕೊಂಡು ಅವತ್ತಿನ ದಿವಸನೇ ಈ ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಅವ್ರು ಇದರಿಂದ ಮುಂದೆ 100 ವರ್ಷ ಅಥವಾ 70-80 ವರ್ಷ ಕಳೆದ ನಂತರ ನಾನು ಇಷ್ಟೊಂದು ನನ್ನ ಎಲ್ಲರೂ ಗುರುತಿಸ್ತಾರೆ ಅಥವಾ ನಾನು ಸಮಾಜದಲ್ಲಿ ನನ್ನ ಇಷ್ಟೊಂದು ಪ್ರಶಸ್ತಿಗಳು ಹುಡ್ಕೊಂಡು ಬರ್ತವೆ ಅಂತನೋ ಅದು ಯಾವುದೇ ರೀತಿಯ ಸ್ವಾರ್ಥ ಇದರಿಂದ ಅವ್ರು ಯಾವತ್ತೂ ಮಾಡಿದವರಲ್ಲ. ಅವರು ಪರಿಸರ ಪ್ರೇಮವನ್ನು ತಮ್ಮ ಗಿಡ ನೆಡೋ ಮುಖಾಂತರ, ಈಗ ಅವತ್ತೇನು ಮಕ್ಕಳಿಲ್ಲ ಅಂತ ಅವರು ಮನೆಯಲ್ಲಿ ಊರಿಂದ ಆಚೆ ಹಾಕಿದ್ರು, ಅವತ್ತಿನ ದಿವಸ ಮರಗಳೇ ಗಿಡ ನೆಡೋಣ, ಅವ್ರನ್ನೇ ನಮ್ಮ ಮಕ್ಕಳಾಗಿ ಸಾಕೋಣ ಅಂತ ಅವ್ರು ಅವತ್ತಿಂದ ಮಾಡಿದಂಥ ಒಂದು ಸಾಮಾಜಿಕ ಕಳಕಳಿ ಅವ್ರನ್ನ ಬಹಳ ಎತ್ತರಕ್ಕೆ ತಗೊಂಬಂದು ಇಡೀ ದೇಶ ವೃಕ್ಷಮಾತೆ ಅನ್ನೋ ಬಿರುದನ್ನು ಕೊಟ್ಟು ಇಡೀ ದೇಶ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಮಾತಾಡೋ ರೀತಿ ಮಾಡ್ತು. ಅಂಥ ಒಬ್ಬ ವೃಕ್ಷಮಾತೆಯ ಸಿನಿಮಾವನ್ನು ಇವತ್ತಿನ ದಿವಸ ಯಾವುದೇ ಹೆಣ್ಮಕ್ಳು ಸಿನಿಮಾ ಅಂದ ತಕ್ಷಣ ಯಾವ್ದಾದ್ರು ದೊಡ್ಡ ಹೀರೋ ಜೊತೆ ಒಂದು ಹೀರೋಯಿನ್ ಆಗೋ ಬೇರೆ ದೊಡ್ಡ ಪಾತ್ರಗಳು ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆದರೆ ಇವತ್ತಿನ ದಿವಸ ಒಂದು ಸಾಮಾಜಿಕ ಸಂದೇಶವನ್ನು ಕೊಡ್ತಕ್ಕಂಥ ಇವತ್ತು ಈ ರೀತಿಯ ಇವತ್ತು ಪರಿಸರ, ಒಂದು ಗಿಡ ಮರಗಳು ಎಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅದನ್ನು ತೋರಿಸ್ಕೊಡುವಂಥ. ಈಗ ನಾವು ಸಾಲುಮರದ ತಿಮ್ಮಕ್ಕವ್ರ ಬಗ್ಗೆ ಕೇಳಿದ್ದೇವೆ, ಓದಿದ್ದೇವೆ, ಸಿನಿಮಾ ಮುಖಾಂತರ ನೋಡಿಲ್ಲ. ಇದನ್ನು ಬಹುಶಃ ಸಿನಿಮಾ ಆದ ನಂತರ, ಸಿನಿಮಾ ರಿಲೀಸ್ ಆದ ನಂತರ ಸರ್ಕಾರದ ಜೊತೆಗೆ ಮಾತಾಡಿ ನನ್ನ ಸಜೆಷನ್ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಶಾಲೆ, ಸರ್ಕಾರಿ ಶಾಲೆಯಿಂದ ಪ್ರೈವೇಟ್ ಶಾಲೆಗಳು, ಎಲ್ಲ ಶಾಲೆಗಳ ಒಂದು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಅದರ ಮುಖಾಂತರ ಎಲ್ಲ ಶಾಲೆ ಮಕ್ಕಳಿಗೆ ತೋರಿಸಿದ್ರೆ ಬಹಳ ಮಕ್ಕಳಲ್ಲಿ ಆ ಪರಿಸರ ಪ್ರೇಮವನ್ನು ಬೆಳೆಸೋದಕ್ಕೆ ಗ್ಯಾರಂಟಿ ಆಗುತ್ತೆ. ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಯುವನಾಯಕರಾದಂಥ ನಮ್ಮ ಅರುಣ್ ಸೋಮಣ್ಣವ್ರ ಜೊತೆ ನಮ್ಮನ್ನು ಆಹ್ವಾನ ನೀಡೋದಕ್ಕೆ, ಮತ್ತು ನಮ್ಮ ನಾಯಕರಾದ ಮೂರ್ತಿಯವರಿದ್ದಾರೆ, ಅವ್ರ ಜೊತೆಗೆ ಮತ್ತೆಲ್ಲ ಇಡೀ ಚಿತ್ರತಂಡ ಇದೆ. ಎಲ್ರಿಗೂ ಯಶಸ್ಸಾಗಲಿ. ಮತ್ತು ಸೌಜನ್ಯ ಮೇಡಮ್ ಅವರ ಈ ಒಂದು ಪ್ರಯತ್ನ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಅವ್ರಿಗೆ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತೇನೋ ಒಂದು ಅದ್ಭುತ ಒಂದು ಸಿನಿಮಾ ಅಂತ ಹೇಳ್ಬೋದು, ವೃಕ್ಷಮಾತೆ ಅಂದ್ಬಿಟ್ಟು. ವೃಕ್ಷಮಾತೆ ಅಂತ ಹೇಳಿದ್ರೆ ಬಹುಶಃ ನಿಮಗೆಲ್ಲ ಗೊತ್ತು, ಸಾಲುಮರದ ತಿಮ್ಮಕ್ಕ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಎಷ್ಟು ಮರ ನೆಟ್ಟಿದ್ದಾರೆ, ಇಡೀ ತಮ್ಮ ಜೀವನನೇ ಮುಡಿಪಿಟ್ಟದಂಥ ಸಾಲುಮರದ ತಿಮ್ಮಕ್ಕ ಅವರ ಒಂದು ನಿಜವಾದ ನೈಜ ಘಟನೆ, ಜೀವನ ಚರಿತ್ರೆ ನೆಚ್ಕೊಂಡು ನನ್ನ ಸಹೋದರಿ ಸೌಜನ್ಯ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ಅವರೇ ಆ್ಯಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸೌಜನ್ಯ ಅಂತ ಹೇಳಿದ್ರೆ ಬಹುಶಃ ಹೆಂಗೆ ಪರಿಚಯ ಅಂತ ಹೇಳಿದ್ರೆ, ನಾನೊಬ್ಬನೇ ಅವನಂತೂ ಸಿನಿಮಾ ಮಾಡೋದು, ಅದರಲ್ಲಿ 15 ವರ್ಷ ಬಿಫೋರ್ ಅಣ್ಣನ ಕ್ಯಾರೆಕ್ಟ್ರು, ಸೌಜನ್ಯ ನನ್ನ ತಂಗಿ ಕ್ಯಾರೆಕ್ಟ್ರು. ಅದು ತುಂಬ ಪವರ್ಫುಲ್ ಸಿನಿಮಾ. ಸೊ ಅವತ್ತು ಪರಿಚಯ ಆದಮೇಲೆ ನಿರಂತರ ನಮ್ಮದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಂದು ಕೋರ ಅಂತ ಒಂದು ಸಿನಿಮಾ ಮಾಡೋದು, ಒಂದು ತಾಯಿ ಕ್ಯಾರೆಕ್ಟರ್ ಮಾಡಿದ್ರು. ನಿಜವಾಗ್ಲೂ ಅಂಥ ಒಂದು ಕ್ಯಾರೆಕ್ಟ್ರು ಎಂಥ ಮೆಚುರಿಟಿ ಆ್ಯಕ್ಟು ಮಾಡೋಕ್ಕಲ್ಲ, ಅಷ್ಟು ಅದ್ಭುತ ಮಾಡಿದ್ದಾರೆ ತಾಯಿ ಕ್ಯಾರೆಕ್ಟರ್, ಆಯಿತಾ. ಸೊ ಹಾಗಾಗಿ ನನಗೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಒಂಥರ ಪ್ಯಾಷನ್ ನನಗೆ. ನಾನು ಸುಮಾರು ಒಂದು 35 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಚಿತ್ರರಂಗದ ಎಲ್ಲ ಸ್ನೇಹಿತರೆ, ಎಲ್ಲ ಡೈರೆಕ್ಟ್ರು, ಪ್ರೊಡ್ಯೂಸರು, ಆಲ್ಮೋಸ್ಟ್ ಹೀರೋಗಳು ಎಲ್ಲ ಈ ಒಂದು ಒಡನಾಟ ಇರೋದ್ರಿಂದ ಈ ಸಿನಿಮಾ ಏನಪ್ಪ ಅಂತ ಹೇಳಿದ್ರೆ, ಪಾಪ ಸೌಜನ್ಯ ಬಂದ್ಬಿಟ್ಟು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋದು. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ, ಅದು ಎಷ್ಟು ಕಷ್ಟ ಅಂದ್ರೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ಗೊತ್ತಿರೋದ ಕಷ್ಟ. ಹಾಗಾಗಿ ಒಂದು ಹೆಣ್ಣುಮಗಳು ಪ್ರೊಡ್ಯೂಸ್ ಮಾಡಿ ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟನ ನಾವೆಲ್ಲ ಅರ್ಥ ಮಾಡಿಕೊಂಡು, ದಯವಿಟ್ಟು ನಾವೆಲ್ಲ ಸೇರಿ ವೃಕ್ಷಮಾತೆ ಸಿನಿಮಾ ಸೌಜನ್ಯನಿಗೆ ಸಪೋರ್ಟ್ ಮಾಡಬೇಕು, ಅಪ್ ಟು ರಿಲೀಸ್ ತನಕ ಜೊತೆ ನಿಲ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಜೊತೆಗೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಿಶೇಷವಾಗಿ ಈ ಒಂದು ಇವತ್ತು ಪೋಸ್ಟ್ ಬಿಡುಗಡೆ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮಾಲಲ್ಲಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ. ನನಗನ್ಸಿದಷ್ಟೇ ಈ ಒಂದು ಪೋಸ್ಟ್ ಬಿಡುಗಡೆ ನಮ್ಮ ಇಡೀ ಗೋವಿಂದನಗರ ಕ್ಷೇತ್ರದ ಯುವ ಕಣ್ಮಣಿ ನಮ್ಮ ಡಾಕ್ಟರ್ ಅರುಣ್ ಸೋಮಣ್ಣ ಸಾಹೇಬ್ರಿಗೆಲ್ಲ ರಿಲೀಸ್ ಮಾಡ್ಬೇಕಂತೇಳಿ ನಾನು ಅವ್ರನ್ನ ಕೇಳ್ಕೊಂಡಾಗ ಸಾಹೇಬ್ರಿಗೆ ಇನ್ವಿಟೇಷನ್ನೇ ಕೊಟ್ಟಿಲ್ಲ, ಒಂದು ಕರೆ ಮಾಡಿದಷ್ಟೇ ಬಂದು ಇಲ್ಲಿ ಕುಂತಾರೆ. ಹಾಗಾಗಿ ಇಂಥ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ನಾಯಕರು ನಮಗೆ ಬೇಕು. ಮುಂದಿನ ದಿನಗಳಲ್ಲಿ
ನಮ್ಮ ಗೋವಿಂದನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇವ್ರನ್ನೇ MLA ಆಗಿ ನಾವು 100% ಗೆದ್ಕೊಂಡು ಕರ್ಕೊಂಡ್ ಬರ್ತೀವಿ, ನಾವು ಹೋರಾಟ ಮಾಡಿಸ್ತಿದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಂತ ಮುಳ್ಳುಪಳ್ಳಿಯ ಮಾಜಿ BBMP ದಾಸೇಗೌಡರು ಬಂದಿದ್ದಾರೆ. ಹಾಗೆ ನಮ್ಮಣ್ಣ ಪಿ ಚೆಲುವರಾಜು, ನಮ್ಮ ಕಾಮಿಡಿ ಆಕ್ಟರ್ ಗೌಡ್ರು, ಮತ್ತೆ ಎಲ್ಲ ನಮ್ಮ ಮುರುಗೇಶ್ ಅಣ್ಣ ಆಗಿರ್ಬೋದು, ನಮ್ಮ ಭಾಸ್ಕರ್ ಆಗಿರ್ಬೋದು, ಹಲವಾರು ಜನ ನಮ್ಮ ಸ್ನೇಹಿತರು ಯುವರಾಜ್ ಅಣ್ಣವರಾಗಿರ್ಬೋದು, ಎಲ್ಲ ಸ್ನೇಹಿತರು ಬಂದಿದ್ದಾರೆ. ತುಂಬ ಖುಷಿ ಆಯ್ತದೆ. ಸಿನಿಮಾ ಖಂಡಿತವಲ್ಲೂ ತುಂಬ ಅದ್ಭುತ ಮೂಡ್ ಬಂದಿದೆ. ಇಂಥ ಒಳ್ಳೆ ಸಿನಿಮಾಗೆ ನೀವೆಲ್ಲ ಪ್ರೋತ್ಸಾಹ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಒಂದು ರೀತಿ ನಿಮ್ಗೆ ಗೊತ್ತು, ಎಂತೆಂಥ ಒಳ್ಳೆ ಸಿನಿಮಾಗಳು ಬಂದರೂ ಕೂಡ ಜನ ಥಿಯೇಟ್ರಿಗೆ ಬರ್ತಾರೆ. ಮೊದಲನೇದಾಗಿ ಅರುಣ್ ಸೋಮನಾಥ್ ಸರ್ ಅವ್ರಿಗೆ ಧನ್ಯವಾದ ಸರ್ ಬಂದಿದ್ದಕ್ಕೆ. ಪಿ ಮೂರ್ತಿ ಅನ್ನೋರಿಗೆ ಸರ್ ಥ್ಯಾಂಕ್ ಯು ಸರ್ ಆರ್ಗನೈಸ್ ಮಾಡಿ ಇದು ಮಾಡಿದ್ದಕ್ಕೆ. ಆಮೇಲೆ ನಮ್ಮ ಗೌಡ ಸರ್ ಅವ್ರಿಗೆ ಧನ್ಯವಾದ ಸರ್ ಬಂದಿದ್ದಕ್ಕೆ. ಆಮೇಲೆ ನಮ್ಮ ಇಡೀ ತಂಡ, ಕೆಂಪೇಗೌಡರಾಗಲಿ, ನಮ್ಮ ಉಪಾಸನ ಮೋಹನ್ ಸರ್ ಆಗಿರಲಿ, ಪ್ರಕಾಶ್ ಆಗಿರಲಿ, ಹಾಗೂ ನಮ್ಮ ಅಪ್ಪ ಅಮ್ಮ ಅವ್ರ ಸಪೋರ್ಟು ಲಾಸ್ಟಲ್ಲಿ ಅವ್ರ ಸಪೋರ್ಟಿಂದನೇ ಈ ಸಿನಿಮಾ ಮುಂದೆ ತಗೊಂಡು ಹೋಗಿದ್ದೀನಿ. ಅದರಿಂದಾಗಿ ಅವ್ರ ಆಶೀರ್ವಾದನೂ ನನಗೆ ಬೇಕು. ಹಾಗೆ ಪಿ ಮೂರ್ತಿ ಅನ್ನೋದು ಅರುಣ್ ಸೋಮನಾಥ್ ಸರ್ದು ಆಶೀರ್ವಾದ ಬೇಕು. ಖಂಡಿತವಾಗ್ಲೂ ಪಿ ಮೂರ್ತಿ ಅನ್ನ ಹೇಳ್ದಂಗೆ ಸೌಜನ್ಯ ಅವ್ರದ್ದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅವರು 15 ವರ್ಷದಿಂದ ನೋಡಿದ್ರು. ಬಟ್ ನಾನು ಒಂದು ಕೋರ ಸಿನಿಮಾ ನೋಡಿದಾಗೆ ಅರ್ಥ ಆಗೋಯ್ತು, ಶಿ ಕ್ಯಾನ್ ಡೂ ಇಟ್ ವೆಲ್ ಅಂತ. ಅದಕ್ಕೆ ವೃಕ್ಷಮಾತೆ ಅಂತ ಟೈಟಲ್ ಇಟ್ಟಿದ ತಕ್ಷಣ ನನಗೆ ಜ್ಞಾಪನ ಬಂದಿದ್ದು ಸೌಜನ್ಯ ಅವ್ರದ್ದೇ ಮಾಡಬೇಕು, ಅವರೇ ಮಾಡ್ಬೋದು ಅಂತ. ಅವರು 19 ವರ್ಷದಿಂದ 90 ವರ್ಷದವರೆಗೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಇದಕ್ಕೂ ಏಜ್ಗೆ ಎಷ್ಟು ಗ್ಯಾಪ್ ಬೇಕು ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀರಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ತೀರಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಹಾಗೆ ನಮ್ಮ ತಂಡದಲ್ಲಿ. ದಯವಿಟ್ಟು ಎಲ್ಲರೂ ಒಂದು ಸತಿ ಸಿನಿಮಾ ನೋಡಿಬಿಟ್ಟು ಆಮೇಲೆ ನಿಮ್ಮ ಕಡೆಯಿಂದ ಆಶೀರ್ವಾದ ಬೇಕು. ಆಮೇಲೆ ಮೀಡಿಯಾ ಅವರು, ನೀವೇ ನಮಗೆ ಮೇಯ್ನು. ಯಾಕಂದರೆ ನಾವೇನು ಮಾಡಿದ್ದೀರಿ ಅಂತ ನೋಡ್ಸೋರೆ ನೀವು. ಖಂಡಿತ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕಾಗುತ್ತೆ. ಥ್ಯಾಂಕ್ ಯು ಎಲ್ಲರೂ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ಇವಾಗ ನಾನು ಸೌಜನ್ಯ ಅವ್ರಿಗೆ ಕೊಡ್ತೀನಿ, ಅವರೇ ಮಾತಾಡ್ತಾರೆ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಒಂದು ಭಾಳನೇ ಅರ್ಥಪೂರ್ಣವಾದಂಥ ಹಾಗೂ ಒಂದು ವೈಶಿಷ್ಟ್ಯಮಯವಾದಂಥ ಹಾಗೂ ಭಾಳನೇ ಇದು ಬೇಕಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಸೌಜನ್ಯ ಮೇಡಮ್ ಅವರು ಹಾಗೂ ಅವರ ಸಂಗಡಿಗರು ಸಂತೋಷ್ ಸರ್ ಅವರು ಮತ್ತು ಅವರ ಮ್ಯೂಸಿಕ್ ಡೈರೆಕ್ಟರ್ ಉಪಾಸನ ಸರ್ ಅವರು ಮತ್ತು ಅವರ ಇಡೀ ಒಂದು ಏನು ಚಿತ್ರತಂಡ ಇದೆ, ಈ ಥರ ಒಂದು ಚಿತ್ರದಲ್ಲಿ ನಾವು ಮಾಡಬೇಕಾದ್ರೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ಮಂದಾಳದಲ್ಲಿ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ, ಇದರಲ್ಲಿ ನಾನು ಕಮರ್ಷಿಯಲ್ ಸಕ್ಸಸ್ ಕಾಣ್ತೀನ ಕಾಣಲ್ವಾ, ನನಗಿದರಲ್ಲಿ ನಾನು ಹಾಕಿರೋ ಬಂಡವಾಳ ಯಾವ ರೀತಿ ಲಾಭ ಬರ್ತಾ ಇಲ್ವಾ, ಇವೆಲ್ಲ ಡೌಟ್ಗಳು ಪ್ರತಿಯೊಬ್ಬ ನಿರ್ಮಾಪಕರಲ್ಲೂ ಇದ್ದೇ ಇರುತ್ತೆ. ಅಂಥದ್ರಲ್ಲೂ ಸಂತೋಷ್ ಅವರು ಮತ್ತು ಸೌಜನ್ಯ ಮೇಡಮ್ ಅವರು ಇಂಥ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಂಡು ನಮ್ಮ ಪದ್ಮಶ್ರೀ ಪುರಸ್ಕೃತ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ಏನು ವೃಕ್ಷ ಮಾತೆ ಅನ್ನೋ ಸಿನಿಮಾವನ್ನು ತೆರೆಗೆ ತಗೊಂಡ್ಬರ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಸಹಾಯ ಹಾಗೂ ವಿಶೇಷವಾಗಿ ನಮ್ಮ ಕನ್ನಡ ಜನತೆ ಇಂಥ ಚಿತ್ರಗಳನ್ನು ನಾವು ನೋಡಿದಾಗ, ಈಗ ಅವ್ರು ಹೇಳಿದ್ರು 35ನೇ ವಯಸ್ಸಲ್ಲಿ ಅವರು ಯಾವ ರೀತಿಯಾಗಿ ಒಂದು ಊರಿಂದ ಹೊರಗಡೆ ಹಾಕಿದ್ರು ಅಂತ. ಆ ಬಹಿಷ್ಕಾರ ಹಾಕುವಂಥ ಒಂದು ಪದ್ಧತಿ ಇತ್ತಲ್ಲ, ಅಂಥ ಪದ್ಧತಿನ ಅವ್ರು ಇವಾಗ ತೋರಿಸಿದ್ದಾರೆ ಅಂದಾಗ ಇವತ್ತಿನ ಯುವ ಪೀಳಿಗೆಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿದ್ದಾವತ್ತು, ಯಾವ ರೀತಿಯಾಗಿ ಒಂದು ಜೀವನ ಸಾಗಿಸ್ಬೇಕಂದ್ರೆ ಎಷ್ಟು ಇದಿತ್ತು. 10 ಕಿಲೋಮೀಟ್ರ್ ದೂರದಿಂದ ನೀರು ತೊಗೊಂಬಂದು ಹಾಕ್ತಾರೆ ಅಂದರೆ ಅದು ಕೇವಲ ಭಾಳ ಚಿಕ್ಕ ಕೆಲಸ ಅಲ್ಲ, ಅದು ಭಾಳಷ್ಟು ಆಗ್ನೇಯವಾದ ಕೆಲಸ. ಈಗ ನಾವು ನಮ್ಮ ಸ್ವಂತ ಮಕ್ಕಳನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡೋದಕ್ಕೆ 10 ನಿಮಿಷ ಲೇಟ್ ಆದರೆ ನಾವು ಅಲ್ಲಿ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿ ಯಾರೋ ಆಯಮ್ಮನಿಗೂ ಎಲ್ಲ ಸಂಬಂಧಪಟ್ಟ ಟೀಚರ್ಗೆ ಹೇಳ್ಬಿಟ್ಟು ನಮ್ಮ ಕೆಲಸ ಇದೆ ಅಂತ ಓಡ್ಬಿಡ್ತೀವಿ ನಾವು. ಅಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ತಾಯಿ 10 ಕಿಲೋಮೀಟ್ರ್ ಬರೀ ನೀರು, ಅದು ಏನಕ್ಕೆ ಗಿಡಗಳಿಗೆ ನೀರನ್ನ ಕೊಡೋದಕ್ಕೋಸ್ಕರ ಮಾಡ್ತಾರೆ ಅಂದರೆ ಅವರ ಮನಸ್ಥಿತಿ, ಅವರ ಮನಸ್ಥೈರ್ಯ ಮತ್ತು ಅವರ ಒಂದು ಏನು ಅವರ ಹೃದಯ ಶ್ರೀಮಂತಿಕೆ ಇತ್ತು ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. ಇಂಥ ಒಂದು ಚಿತ್ರವನ್ನು ಭಾಳನೇ ಅಚ್ಚುಕಟ್ಟಾಗಿ ಸೌಜನ್ಯ ಮೇಡಮ್ ಅವ್ರು ಮಾಡಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯಾದಂಥ ಒಂದು ಯಶಸ್ಸು ಸಿಗಲಿ. ಅವ್ರಿಗೆ ಈ ಒಂದು ಪಾತ್ರಕ್ಕೆ ನಾನು ಕೇಳ್ಕೊಡೋದು ದೇವರಲ್ಲಿ ಇಷ್ಟೇ, ಅವ್ರಿಗೆ ಒಂದು ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಗುರುತಿಸಿ ಅವ್ರಿಗೆ
ಬಾಬಾ ಸಾಹೇಬ್ ಪಾಲ್ಕೆ ಅವಾರ್ಡು ಅಥವಾ ಈ ಅದೇ ಥರ ಉನ್ನತವಾದಂಥ ಅವಾರ್ಡ್ ಅವ್ರು ಸಿಗಲಿ. ಏನಕ್ಕಂದರೆ ಈಗಾಗಲೇ ಅವರು ಅಭಿನಯದ ಬಗ್ಗೆ ಭಾಳಷ್ಟು ಮೂರ್ತಿ ಸರ್ ಹೇಳಿದ್ದಾರೆ. ಅಂಥ ಅಭಿನಯ ಮಾಡೋಂಥವ್ರಿಗೆ ಗುರ್ತಿಸುವಂಥ ಕಾರ್ಯಕ್ರಮ ಆಗಬೇಕು, ಗುರ್ತಿಸುವಂಥ ಒಂದು ಪ್ರಯತ್ನ ಆಗಬೇಕು. ಅಂಥ ಪ್ರಯತ್ನದಲ್ಲಿ ತಾವು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ತಾವೆಲ್ಲ ಸಹಕಾರ ಕೊಟ್ಟಿದ್ದೇ ಆದಲ್ಲಿ ಇದು ಖಂಡಿತವಾಗೂ ಹಾಗೆ ಆಗುತ್ತೆ. ಮತ್ತು ವಿಶೇಷವಾಗಿ ಯುವ ಮಿತ್ರರಲ್ಲಿ ಹಾಗೂ ಇಲ್ಲಿ ಕೂತಿರೋರು ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ತಾವಿಲ್ಲಿಂದ ನಿಮ್ಮ ಫೇಸ್ಬುಕ್ಕಲ್ಲಿ ಮತ್ತು ಇನ್ನೊಂದರಲ್ಲಿ ಒಂದು 10 ಜನಕ್ಕೆ ಕಳಿಸಿದ್ದಾರೆ ಮೆಸೇಜು, ಅದು ಇನ್ನೊಂದು 10 ಜನಕ್ಕೆ ಹೋಗುತ್ತೆ, ಇನ್ನೊಂದು 10 ಜನಕ್ಕೆ ಹೋಗುತ್ತೆ. ಅಟ್ಲೀಸ್ಟ್ ನಾವೆಲ್ಲರೂ ಹೋಗಿ ನಾವು ಥಿಯೇಟ್ರಲ್ಲಿ ಪಿಕ್ಚರ್ನ ನೋಡ್ತೀವಿ ಅನ್ನೋ ಸಂಕಲ್ಪವನ್ನು ಇಲ್ಲಿ ಕೂತಿರೋರು ನಾವು ಮಾಡೋಣ. ಮತ್ತು ಗಿಡ ನೆಡೋ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕಿಂತ ಶ್ರೇಷ್ಠವಾದಂಥ ಕಾರ್ಯಕ್ರಮ ನನ್ನ ಪ್ರಕಾರ ಬೇರೆ ಯಾವುದೂ ಇಲ್ಲ. ಒಂದು ಗಿಡ ಮರವಾಗಿ ಬೆಳೆದು ಆಮ್ಲಜನಕ ಕೊಡುತ್ತೆ ನಿಮಗೆ. ಈಗ ಕಲ್ಪವೃಕ್ಷ ನಮ್ಮ ತೆಂಗಿನ ಮರ ಅಂಥದ್ದು ಮರ ನೆಟ್ಟಾಗ ನಾವು ನಿಮಗೆ ಎಳ್ನೀರು ಸಿಗುತ್ತೆ, ಕೊಬ್ಬರಿ ಸಿಗುತ್ತೆ, ಅದ್ರಲ್ಲಿ ನಾರು ಮಾಡ್ತೀವಿ. ಈಗ ಬಿಗೆಟ್ಸ್ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ನಾವು ಒದ್ದಾಡ್ತಾ ಇದ್ದೀವಿ. ಈಗ ಕ್ರೂಡ್ ಆಯಿಲ್ ತರಿಸ್ಕೊಂಡು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿ ಎಲ್ಲ ಕಡೆ ಒದ್ದಾಡ್ತಾ ಇದ್ದೀವಿ. ಅದನ್ನು ನಮ್ಮ ತೇಜಸ್ವಿ ಅನ್ಕುಮಾರ್ ಅವರು ಇದ್ರದ್ದು ಫೈರ್ ಬ್ರಿಗೇಡ್ಸ್ನ ಇದರದ್ದು ವೇಸ್ಟ್ ಪ್ರಾಡಕ್ಟಿಂದ ಏನು ನಮ್ಮ ತೆಂಗಿನ ವೇಸ್ಟ್ ಪ್ರಾಡಕ್ಟಿಂದ ಬ್ರಿಗೇಡ್ಸ್ನ ಅವತ್ತಿನ ದಿವಸನೇ ಮಾಡೋಕ್ಕೆ ಶುರು ಮಾಡಿದರು. ಆಲ್ಮೋಸ್ಟ್ ಒಂದು 4-5 ವರ್ಷದ ಹಿಂದೆನೇ ಮಾಡೋಕ್ಕೆ ಶುರು ಮಾಡಿದರು. ಇಂಥ ಎಲ್ಲ ವಿಚಾರಧಾರೆಗಳು ಈ ಒಂದು ನಾವು ವೃಕ್ಷದ ಒಂದು ಇದರಲ್ಲಿ ನಾವು ತೊಗೊಂಡೋಗ್ಬೋದು. ಸೊ ದಯವಿಟ್ಟು ತಾವೆಲ್ಲರೂ ಸಿನಿಮಾ ನೋಡೋದಕ್ಕೆ ದಯವಿಟ್ಟು ತಾವು ಚಿತ್ರಮಂದಿರಗಳಿಗೆ ಬಂದು ನಾವು ಸಿನಿಮಾವನ್ನು ನೋಡಿ ಸಿನಿಮಾವನ್ನು ಯಶಸ್ವಿಯಾಗಿ ತಾವು ಮಾಡೋದಕ್ಕೆ ನಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನಾನು ಸೌಜನ್ಯ ಅವ್ರಿಗೆ ಹಾಗೂ ಸಂತೋಷ್ ಅವ್ರಿಗೆ ಹಾಗೂ ಇಡೀ ಅವರ ಚಿತ್ರದ ತಂಡದವ್ರಿಗೆ ನನ್ನ ಹೃತ್ಪೂರ್ವಕವಾದಂಥ ಒಂದು ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.